ಬನ್ನಿ, ಸಂತೆಯಿಂದ ಸೊಪ್ಪು ತಗೊಂಬಂದಿದೆ. ಇವಾಗ ಕತ್ಲೆ ಕಾಣಿಸ್ತಾರೆ ಸರಿಯಾಗಿ. ಸೊಪ್ಪು ತಗೊಂಬಂದಿದೆ. ಸೊಪ್ಪೆಲ್ಲ ತೊಳೆದು ಇವಾಗ ಹೆಸ್ರು ಕಾಳು ನೆನೆಸಿದೆ. ಅದಕ್ಕೆ ಸೊಪ್ಪು ಸ್ವಲ್ಪ ನೆನೆಯೋಕೆ ಇಟ್ಟಿದ್ದೀನಿ. ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೆಸ್ರು ಕಾಳು ನೆನೆಸಿದ್ವಲ್ಲ, ನೆನೆದಿದೆ. ಅದನ್ನು ತೊಳ್ಕೊಂಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಹೆಸ್ರು ಕಾಳನ್ನ ತೊಳೆದು ಬೇಯೋಕೆ ಇಡ್ತಾಯಿದ್ದೀನಿ. ಇವಾಗ ಅದನ್ನು ಬೇಯೋಕ್ಕಿಟ್ಟು ಸೊಪ್ಪು ಚೆನ್ನಾಗಿ ನೀರು ಸೋರ್ಕೊಳ್ಳುತ್ತೆ, ಮಣ್ಣೆಲ್ಲ ಬಿಟ್ಕೊಳ್ಳುತ್ತಲ್ವ. ಇವಾಗ ನಿಮಿಷ ಈಗ ನೀರು ಇಡ್ತಾಯಿದ್ದೀನಿ. ನೀರು ಇಟ್ಬಿಟ್ಟು ಅದರೊಳಗಡೆ ಹೆಸ್ರು ಕಾಳು ಹಾಕ್ತೀನಿ. ಒಂದು 5 ನಿಮಿಷ ಬೇಯ್ಕೊತದೆ. ಹೆಸ್ರು ಕಾಳು ಬೇಯ್ಕೊಂಡ್ಮೇಲೆ ನಾವು ಸೊಪ್ಪನ್ನ ಅಷ್ಟೊತ್ತಿಗೆ ಸೊಪ್ಪು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಸೊಪ್ಪು ನೆನ್ಕೊಂಡ ತಕ್ಷಣ ನಾವು ಅದನ್ನು ಚೆನ್ನಾಗಿ ಒಂದು 3-4 ಸಲ ತೊಳಿಬೇಕು. ಮಣ್ಣಿರುತ್ತಲ್ವ, ಮಣ್ಣು ತಿನ್ನುವಾಗ ಬಾಯಿಗೆಲ್ಲ ಸಿಗುತ್ತೆ. ಒಂದು 4 ಸಲ ಸೊಪ್ಪೆಲ್ಲ ತೊಳ್ಕೊಂಡು ಚೆನ್ನಾಗಿ ಹಚ್ಕೊಂಬಿಟ್ಟು ಆಮೇಲೆ ಅದನ್ನು ಅಷ್ಟೊತ್ತಿಗೆ ಹೆಸ್ರು ಕಾಳು ಬೇಯುತ್ತೆ. ಸೊಪ್ಪನ್ನ ಒಗ್ಗರಣೆ ಹಾಕ್ಕೋಬೇಕು. ಅಷ್ಟೊತ್ತಿಗೆ ಸೊಪ್ಪು ಒಗ್ಗರಣೆ ಹಾಕ್ಕೊಂಡ್ರೆ ಈ ಬೆಂದಿರುತ್ತಲ್ಲ ಕಾಳು, ಅದನ್ನು ಬಸ್ದಿಟ್ಕೊಂಡು ಸೊಪ್ಪು ಚೆನ್ನಾಗಿ ಸಣ್ಣಗೆ ಹಚ್ಕೊಂಬಿಟ್ಟು ಒಗ್ಗರಣೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸೊಪ್ಪನ್ನು ಹಾಕಿ ಆಮೇಲೆ ಲಾಸ್ಟಲ್ಲಿ ಹೆಸ್ರು ಕಾಳು ಹಾಕ್ಕೋಬೇಕು. ಹೆಸ್ರು ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ಕಾಯಿ ತುರಿದ್ರೆ ಹಾಕ್ಬೋದು. ನಮ್ಮದು ಕಾಯಿ ಇರಲಿಲ್ಲ, ಅದಕ್ಕೆ ನಾನು ಕಾಯಿ ಹಾಕಲಿಲ್ಲ. ನಿಮ್ಮದು ಕಾಯಿ ಇದ್ದರೆ ಲಾಸ್ಟಲ್ಲಿ ಕಾಯಿ ಹಾಕಿ, ಹೆಸ್ರು ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಕಾಯಿ ಹಾಕ್ಬಿಟ್ಟು 1-2 ಮಿಕ್ಸ್ ಮಾಡಿದ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಮತ್ತು ಈಗಿನ್ನು ಮತ್ತೆ ಸೊಪ್ಪು ತೊಳ್ಕೊತಾ ಇದ್ದೀನಿ. ನಾನು ಹೇಳಿದೆ ನಿಮ್ಗೆ ಈ ಥರ ಮಾಡಬೇಕಂತ. ಈಗ ಸೊಪ್ಪು ತೊಳಿತಾ ಇದ್ದೀನಿ. ಹೆಸ್ರು ಕಾಳು ಬೇಯ್ತಾ ಇದೆ. ಸೊಪ್ಪೆಲ್ಲ ತೊಳೆದ್ಬಿಟ್ಟು ಸಣ್ಣಗೆ ಹಚ್ಕೊಂಡು ಇಟ್ಕೊತೀನಿ. ಹೆಸ್ರು ಕಾಳು ಬೇಯಲಿ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆಯೆಲ್ಲ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದೆ. ಕಾಳಿಗೆ ಸ್ವಲ್ಪ ಹಾಕಿದೆ. ಆಮೇಲೆ ಸೊಪ್ಪು ಪಲ್ಯ ಮಾಡುವಾಗ ಹಾಕ್ತೀವಲ್ಲ, ಅದಕ್ಕೇ ಹೆಸ್ರು ಕಾಳಿಗೆ ಒಂದು ಸ್ವಲ್ಪ ಹಾಕಿದೆ. ಸಪ್ಪೆ ಆಗ್ಬಿಡುತ್ತಿಲ್ಲ ಅಂದರೆ ಹೆಸ್ರು ಕಾಳು ಅಂತ ಹೇಳ್ಬಿಟ್ಟು. ಸೊಪ್ಪೆಲ್ಲ ತೊಳೆದಿಟ್ಕೊಂಡು ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಆಮೇಲೆ ಸೊಪ್ಪು ಒಗ್ಗರಣೆ ಹಾಕೋಣ. ಹೆಸ್ರು ಕಾಳು ಸ್ವಲ್ಪ ಬೇಯಲಿ. ಸೊಪ್ಪನ್ನು ಕಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ತೋರಿಸ್ತೀನಿ. ಆವಾಗಲೇ ಯಾವ ಥರ ಮಾಡೋದಂತ ಹೇಳಿದೆ. ಇವಾಗ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಸೊಪ್ಪೆಲ್ಲ ಕಾಳೆಲ್ಲ ಬೇಯಿತು. ಹಾಲು ಕಾಯಿಸಿ ಇಟ್ಟಿದ್ದೀನಿ. ರಾತ್ರಿಗೆ ನಾವೇನು ಕಾಫಿ ಟೀ ಕುಡಿಯೋಲ್ಲ, ಹಾಲನ್ನೇ ರಾತ್ರಿಗೆ ಕಾಯಿಸ್ಕೊಡ್ತೀನಿ. ನಾನು ಊಟ ಎಲ್ಲ ಆದಮೇಲೆ ಹಾಲು ಕುಡಿತೀವಿ. ಅದಕ್ಕೆ ಹಾಲು ಕಾಯಿಸಿಟ್ಟಿದೆ. ಸೊಪ್ಪು ಕಾಳು ಬೇಯ್ತಷ್ಟರಲ್ಲೇ ಒಂದು 5 ನಿಮಿಷ ನೆಂದಿರುತ್ತಲ್ವ, ಬೇಗ ಬೇಯ್ಕೊಂಬಿಡುತ್ತೆ. ಅದಕ್ಕೆ ಬಸ್ದಿಟ್ಟಿದ್ದೀನಿ. ಅದು ನೀರು ಸೋರ್ಕೊಳ್ಳೋ ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಬಾಣಲೆ ಇಟ್ಟು ಎಣ್ಣೆ ಬಂದು ಎಣ್ಣೆ ಬಿಡ್ತಾಯಿದ್ದೀನಿ. ನಾವು ಕಡಲೆಕಾಯಿ ಬೀಜನೇ ಮಾಡಿಸ್ಕೊಂಡು ಎಣ್ಣೆ ಮಾಡಿಸ್ಕೊಂಡಿದ್ದು. ಕಡಲೆಕಾಯಿ ಬೀಜದಲ್ಲಿ ಅದೇನು ಜಾಸ್ತಿ ಗಟ್ಟಿಗಿರುತ್ತೆ. ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಸಾಕದು. ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕಬೇಕು. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸೊಪ್ಪು ಒಳಗಡೆ ಕಾಣಲ್ಲ, ತಿನ್ನೋಕ್ಕೆ ಖಾರ ಆಗ್ಬಿಡುತ್ತೆ. ಮಕ್ಕಳೆಲ್ಲ ತಿಂತಾವಲ್ವ, ಖಾರ ಆಗ್ಬಿಡುತ್ತೆ. ಅದಕ್ಕೆ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಬೇಕು. ಅಷ್ಟಾಗಿ ಅವ್ರ ಅಪ್ಪ ಬಂದರು. ಅವರ ಅಪ್ಪ ಮಗಳು, ಅವರಪ್ಪ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಬಂದರು. ಡೈಲಿ ಅವರು ಚಿಕ್ಕದ್ರಿಂದನೂ ಅಷ್ಟೇ, ಅವಳು ಹುಟ್ಟಿದಾಗಿಂದನೂ ಅಷ್ಟೇ ಡೈಲಿ ವಿಭೂತಿ ಇಕ್ಬಿಟ್ಟಿದ್ದಾರೆ. ಅವ್ರು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಇಬ್ಬರು ವಿಭೂತಿ ಇಕ್ಕೊಂಡ್ರೆ ಅವ್ರಿಗೆ ದಿನ ಕಂಪ್ಲೀಟ್ ಆಯಿತು ಅಂತ ಅಲ್ಲಿಗೆ ಅರ್ಥ. ಅವಳಿಗೆ ಇಕ್ಕಿ ಅವರು ಇಕ್ಕೊಂಡು ಏನೇನೋ ಮಾಡ್ಕೊತಾ ಇದ್ಲು. ವೇಲೆಲ್ಲ ಉಟ್ಕೊಂಡು ತಮಿಳಕ್ಕೆ ಮಲಯಾಳಿ ಥರ ಕೆರೆಗಿಸ್ತಾಯಿದ್ರು. ಅವರಪ್ಪ ಬಂದರೆ ಇವಾಗ ಕೈ ಮುಗಿತಾರೆ. ಬಂದು ಮನೆ ದೇವರಿಗೆಲ್ಲ ಕೈ ಮುಗ್ದು ಹೋದರು ಕೈ ಮುಗಿಯೋಕ್ಕೆ. ಇವಾಗ ಸೊಪ್ಪೆಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀವಿ. ಇವಾಗ ಸೊಪ್ಪಿನ ಮೇಲೆ
ಸ್ವಲ್ಪ ಹಾಕ್ತಿರ್ಬೇಕು. ಲಾಸ್ಟಲ್ಲಿ ನೋಡ್ಕೊಂಡು ಒಂದು ಸಲ ಉಪ್ಪು ಹಾಕೋಣ. ಇವಾಗ ಇಷ್ಟು ಹಾಕೋಣ ಸಾಕು, ಯಾಕೆಂದರೆ ಕಾಳಿಗೆ ಬೇರೆ ಹಾಕಿರ್ತೀವಲ್ವ, ಅದಕ್ಕೇ ಸೊಪ್ಪಿಗೆ ಒಂದು ಸ್ವಲ್ಪ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಒಂದೇ ಕಡೆ ಇರುತ್ತಲ್ವ, ಅದು ಕಡಲೆಕಾಯಿ ಬಿಸಿದ್ರೆ ಒಂದೇ ಥರ ಇರುತ್ತೆಲ್ಲ ಗಟ್ಟಿಗಾಗ್ಬಿಡುತ್ತೆ. ನೀರು ಬಿಸಿ ಹಾಕ್ಬಿಟ್ರೆ ಚೆನ್ನಾಗಿ ತೆಳ್ಳಗೆ ಬರುತ್ತೆ ಎಣ್ಣೆ. ಅದು ಈರುಳ್ಳಿ ಎಲ್ಲ ಫ್ರೈ ಆಯ್ತದೆ. ಇವಾಗ ಸೊಪ್ಪು ಹಾಕೋಣ ಬನ್ನಿ. ಸೊಪ್ಪೆಲ್ಲ ಹಾಕಿ ಹಂಗೆ ಇದು ಹಾಕಿದ್ರು ಟಿ ವಿ ನೋಡ್ಕೊಂಡು ಕೂತಿದ್ರು ಇಬ್ಬರು. 8:30 ಹೊತ್ತಿಗೆ ಅಡುಗೆ ಮಾಡೋಣ, ಅಷ್ಟೊತ್ತಿಗೆ ಮಹಾಬಲಿ ಹನುಮಂತ ಬರುತ್ತೆ ಅಂದ್ಬಿಟ್ಟು ಅದು ನೋಡ್ಕೊಂಡು ಕೂತ್ಕೊಳ್ಳೋಣ. ಬಂದ್ರಲ್ಲ ಅವರು ಎಲ್ಲ ಜೊತೆ ನೋಡೋಂಥದ್ದು ಅಂದ್ಬಿಟ್ಟು ನಾನು ಪಲ್ಯ ಎಲ್ಲ ಮಾಡಿದೆ. ಅಡುಗೆಗೆ ಅನ್ನಕ್ಕೆಲ್ಲ ಇಟ್ಟೆ, ಎಲ್ಲ ಆಯಿತು. ಅಷ್ಟೊತ್ತಿಗೆ ಪಲ್ಯ ಒಗ್ಗರಣೆನೂ ಮಾಡಿದೆ. ಅದೇನು ಸೊಪ್ಪು ಕಾಳು ಬೇಯಿಸ್ಕೊಂಬಿಟ್ರೆ ಸೊಪ್ಪು ಹಚ್ಕೊಂಡಿದ್ರೆ ಎಳೆಗಿರುತ್ತಲ್ಲ, ಒಂದು ಅರ್ಧ ಗಂಟೆನೂ ಬೇಕಾಗಲ್ಲ, 10 ನಿಮಿಷ ಸಾಕು, ಪಲ್ಯ ರೆಡಿ ಆಯ್ತದೆ. ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಇತ್ತು, ಬಸ್ಸಾರು, ಅದಕ್ಕೇ ನೆಂಚ್ಕೊಳ್ಳೋಕೆ ಪಲ್ಯ ಆಗುತ್ತೆ ಅಂತ ಸೊಪ್ಪು ಒಗ್ಗರಣೆಗೆ ಹಾಕ್ದೆ. ಕಾಳನ್ನು ನೆನೆಸಿಟ್ಟಿದೆ ಮಧ್ಯಾಹ್ನನೇ. ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ ಫ್ರೆಂಡ್ಸ್. ಮಾಡಿ ಮಕ್ಳುಗಳಿಗೂ ತಿಂತೇವೆ, ಯಾಕೆಂದರೆ ಸೊಪ್ಪು ಕಣ್ಣಿಗೆ ಒಳ್ಳೆಯದು, ಕೂದಲು ಬೆಳೆಯೋಕ್ಕೆ ಒಳ್ಳೆಯದು, ನಮಗೆಲ್ಲ ತುಂಬ ಒಳ್ಳೆಯದೇ. ಕ್ಯಾಲ್ಶಿಯಮ್ ಇರುತ್ತೆ ಅದರಲ್ಲಿ. ತಿನ್ನಬೇಕು ಸೊಪ್ಪನ್ನು ನಾವು. ಇದು ಚಿಕ್ಕರಿವೆ ಸೊಪ್ಪು ಅಂತಾರಲ್ಲ, ಅದು ಸಂತೆಯಲ್ಲಿ ತೊಗೊಂಬಂದಿದ್ದೆ, ಚೆನ್ನಾಗಿತ್ತು. 5 ರೂಪಾಯಿಗೆ ಒಂದು ಕಟ್ ಅಂತ. ಸಂತೆಗೆ ಹೋಗಿದ್ನಲ್ಲ ಬುಧವಾರ, ತಗೊಂಬಂದಿನ ಸ್ವಲ್ಪ ಇಟ್ಟಿದೆ ಸೊಪ್ಪಿನ ಸಾರು ಮಾಡೋಣ ಅಂತ. ಪಲ್ಯ ಎಲ್ಲ ರೆಡಿ ಆಯಿತು, ಅನ್ನನೂ ಕುದೀತಾಯಿತ್ತು. ಅಷ್ಟೊತ್ತಿಗೆ ಅವರು ಏನೋ ಧಾರಾವಾಹಿ ನೋಡ್ತಾಯಿದ್ರು. ಅಲ್ಲಿಗೆ ಬಂದೆ ನಾನು. ಅವ್ರ ಮಗಳಿಗೆ ಏನೋ ಸೀರೆ ಉಡಿಸ್ಕೊಂಡು ಹೇಳ್ತಾಯಿದ್ರು ಅವರಪ್ಪ. ಅಷ್ಟೊತ್ತಿಗೆ ಟಿ ವಿ ನೋಡ್ಕೊಂಡು ಕೂತಿದ್ರು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಪಲ್ಯ ಸೂಪರಾಗಿ ಬಂದಿತ್ತು. ಕಾಯಿ ಇರಲಿಲ್ಲ ಅಷ್ಟೇ. ಲಾಸ್ಟಲ್ಲಿ ಈ ಸ್ಟೇಜಲ್ಲಿ ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಹಸಿ ಕಾಯಿ ತುರಿ ಹಾಕಬೇಕು, ಚೆನ್ನಾಗಿರುತ್ತೆ. ನಮ್ಮನೇಲಿ ಕಾಯಿ ಇರಲಿಲ್ಲ, ಸ್ವಲ್ಪ ಹಂಗೆ ನಾನು ಮಾಡಿದೆ. ನಾನೇನು ಅದೇ ಬೇಕು ಇದೇ ಬೇಕನ್ನಲ್ಲ, ಏನಿರುತ್ತೋ ಅದು ಹಾಕ್ಬಿಟ್ಟು ಮಾಡ್ತೀನಿ ಪಲ್ಯ ಅಡುಗೆನ. ಊಟ ಎಲ್ಲ ರೆಡಿ ಆಯಿತು. ಅಮ್ಮ ಕರಿತಾ ಇದ್ದೀನಿ, ಊಟಕ್ಕೆ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು. ರಾಗಿ ಹಿಟ್ಟು ಬೇರೆ ಖಾಲಿಯಾಗಿತ್ತು, ಮುದ್ದೆ ಮಾಡಿರಲಿಲ್ಲ, ಅನ್ನನೇ ಮಾಡ್ಕೊಂಡಿದ್ದೆ. ಅದಕ್ಕೆ ಪಲ್ಯ ಎಲ್ಲ ಜಾಸ್ತಿ ಇತ್ತು. ನಮ್ಮನೇಲಿ ಈ ಥರ ಜಾಸ್ತಿ ಪಲ್ಯಗಳ್ನ ಇದ್ದಾಗ ನಾನು ಊಟ ಅಡುಗೆನ ಕಡಿಮೆನೇ ಮಾಡ್ತೀನಿ. ಮುದ್ದೆ ಅನ್ನ ಎಲ್ಲ ನಮಗೆ ಪಲ್ಯಗಳು ತುಂಬ ಇಷ್ಟ. ಪಲ್ಯ ಜಾಸ್ತಿ ತಿಂತೀವಿ ನಾವು. ಆಯ್ತೆಲ್ಲ. ಇವಾಗ ತುಪ್ಪ ಎತ್ತಿಟ್ಟೆ, ತುಪ್ಪ ಹಾಕ್ಕೊಂಡು ಬಸ್ಸಾರು, ತುಪ್ಪ, ಅದು ಬೆಣ್ಣೆ ನಾವು ತಂದುಬಿಟ್ಟು ಜಾಸ್ತಿ ಬೆಣ್ಣೆನ ಕಾಯಿಸ್ಕೊಳ್ತೀನಿ ಮನೆಯಲ್ಲೇ. ನಂಗೆ ಹೊರಗಡೆದೆಲ್ಲ ಇಷ್ಟ ಆಗೋಲ್ಲ. ತುಪ್ಪ ನಾವೇ ಕಾಯಿಸ್ಕೊಂಡ್ರೆ ಚೆಂದ. ಹಾಲು ಕಾಯಿಸ್ದೆ, ಇನ್ನೊಂದು ಸಲ ಬಿಸಿ ಮಾಡಿ ಇಟ್ಟೆ. ಆರ್ಕೊಳ್ಳುತ್ತೇನೆ ಊಟ ಮಾಡೋ ಅಷ್ಟರಲ್ಲಿ ಅಂದ್ಬಿಟ್ಟು. ಊಟ ಮಾಡಾದಮೇಲೆ ಒಂದೊಂದು ಲೋಟ ಹಾಲು ಕೊಟ್ಟೆ, ಎಲ್ಲ ಕುಡಿದ್ರು. ಆಮೇಲೆ ಪಾತ್ರೆ ಎಲ್ಲ ತೊಳೆಯೋಣ ಅಂದ್ಬಿಟ್ಟು ಈಗ ಊಟಕ್ಕೆ ಬಂದು ಈಗ ಊಟಕ್ಕೆಲ್ಲ ಇಟ್ಟೆ. ಅಮ್ಮ ಬಂದು ತಟ್ಟೆ ಕೊಟ್ಟಳು, ನೀರು ಮಡಗಿದ್ಲು. ಫಸ್ಟ್ ನೀರು ಕೊಡ್ಬೇಕು ಅವ್ರ ಅಪ್ಪಂಗೆ, ಆಮೇಲೆ ತಟ್ಟೆ ಮಡಗಬೇಕು, ಆಮೇಲೆ ಊಟ ಎಲ್ಲ ತಂದಿಟ್ಟೆ. ಊಟ ಎಲ್ಲ ಆಯಿತು. ಆಮೇಲೆ ಮುಖ ತೊಳ್ಕೊಂಡು ದೇವರಿಗೆ ನನಗೆ ಲಾಸ್ಟಲ್ಲಿ ಕೈ ಮುಗ್ದು ಮಾಡಬೇಕು. ಲಾಸ್ಟಿಗೆ ಕೈ ಮುಗ್ದು ನಾನು ಮುಖ ತೊಳ್ಕೊಂಡು ಕೈ ಮುಗ್ದು ಮಲಗೋದು. ಇಷ್ಟೇ ಫ್ರೆಂಡ್ಸ್ ಲಾಗ್ ಇವತ್ತು.